Welcome to my channel. Today we are discussing MCQ series video number 4 chapter determinants. My dear students, ಈಗಾಗಲೇ ನಾವು ಆಲ್ರೆಡಿ ವಿಡಿಯೋ 1ನಲ್ಲಿ ರಿಲೇಷನ್ ಫಂಕ್ಷನ್ನ ಡಿಸ್ಕಸ್ ಮಾಡಿದ್ವಿ, ವಿಡಿಯೋ 2ನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ವಿಡಿಯೋ 3ನಲ್ಲಿ ಮ್ಯಾಟ್ರಿಸಸ್ನ ಡಿಸ್ಕಸ್ ಮಾಡಿದ್ವಿ. ಅದನ್ನು ನೀವು ನಮ್ಮ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ದಿಸ್ ಇಸ್ ವಿಡಿಯೋ ನಂಬರ್ 4. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಮೋಸ್ಟ್ awaited determinant questions. Keep it in mind, my dear students. ಡೆಫಿನೆಟ್ ಆಗಿ ನೀವೇನೇ ಒಂದು ಕ್ವಶನನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಿರೋ ಈ ವಿಡಿಯೋದಿಂದ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮ್ 2026 ನೋಡ್ಬೋದು. ಸೊ ನಾವು ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ, ಟೈಮ್ ವೇಸ್ಟ್ ಮಾಡಿದೆ. ಬಿಫೋರ್ ಸ್ಟಾರ್ಟಿಂಗ್ ವಿಡಿಯೋ ನಾನು ನಿಮಗೆ ಸಮ್ ಯೂಸ್ಫುಲ್ ಶಾರ್ಟ್ಕಟ್ಸ್ನ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಆಲ್ ಆರ್ ಮೋಸ್ಟ್ ಯೂಸ್ಫುಲ್ ಶಾರ್ಟ್ಕಟ್ಸ್ ಇವು. ಓಕೆ, ಅದರಲ್ಲಿ ಫಸ್ಟ್ ಶಾರ್ಟ್ಕಟ್ಟು. ಸೊ ನಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನಾವು ಈ ಶಾರ್ಟ್ಕಟ್ ಮೇಲೆ ನೋಡ್ಬೋದು. ಕೆ ಇಂಟು ಎ, ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಇಸ್ ಈಕ್ವಲ್ಸ್ ಟು ಕೆ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ವಾಟ್ ಈಸ್ ದಿಸ್ ಎನ್? ಎನ್ ಈಸ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಓಕೆ, ಸೆಕೆಂಡ್ ಯೂಸ್ಫುಲ್ ಶಾರ್ಟ್ಕಟ್, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಪವರ್ ಎನ್ ಮೈನಸ್ 1. ಥರ್ಡ್ ಒನ್, determinant of adjoint to adjoint A is equals to determinant A power n minus 1 whole square. ನಾವು ಮೋಸ್ಟ್ ಆಗಿ ನಾವು ಅಬ್ಸರ್ವ್ ಮಾಡೋದು ಫಸ್ಟ್ ಶಾರ್ಟ್ಕಟ್, ಸೆಕೆಂಡ್ ಶಾರ್ಟ್ಕಟ್. ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಶಾರ್ಟ್ಕಟ್. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಡಿಟರ್ಮಿನೆಂಟ್ ಎ. ನಾನು ಕ್ವಶನ್ಸ್ ಡಿಸ್ಕಸ್ ಮಾಡುವಾಗ ಈ ಶಾರ್ಟ್ಕಟ್ಸ್ನ ಹೇಳ್ತೀನಿ, ಇದನ್ನು ಯೂಸ್ ಮಾಡಿ ನೀವು ಕೂಡ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಇಲ್ಲೇನಿದೆ, ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ. One more is missing, which is sixth shortcut is missing. Determinant A is equals to determinant of A dash. Andre determinant of A is always equals to its transpose anta. Determinant of its transpose. Idannu kuda neevu ondsali itkoli, very useful agutte. Ella shortcuts niಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. Let's move on to questions. Question number 1. See the first question. First question is very simple. They are asking if a square matrix A is said to be invertible. Invertible ಆಗಬೇಕಂದ್ರೆ ಡಿಟರ್ಮಿನೆಂಟ್ A should not be equals to 0. ಇದು ನಮಗೆ ಗೊತ್ತಿರೋದು. ಸೊ ಹಾಗಾಗಿ ನಲ್ ಮ್ಯಾಟ್ರಿಕ್ಸ್ ಆಗಲ್ಲ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಡಿಟರ್ಮಿನೆಂಟ್ A equals to 0 ಇದಕ್ಕೆ. ಸೊ ಇದು ಆಗಲ್ಲ, ಇದು ಆಗಲ್ಲ. ಸಿ ಸ್ಕಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಆಗಲ್ಲ. ಯಾವಾಗಲೂ ಏನಾಗಿರ್ಬೇಕಂದ್ರೆ ಇನ್ವರ್ಟೇಬಲ್ ಆಗಬೇಕಂದ್ರೆ ಇಟ್ ಶುಡ್ ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮೀನ್ಸ್ ಡಿಟರ್ಮಿನೆಂಟ್ ಎ ಶುಡ್ ನಾಟ್ ಈಕ್ವಲ್ಸ್ ಟು 0. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ನಾನು ಆಗಲೇ ಹೇಳಿದೆ, ಸಾಲ್ವ್ ಮಾಡಬೇಕಾದ್ರೆ ಕ್ವಶನ್ಸು ನಾನು ನಿಮಗೆ ಶಾರ್ಟ್ಕಟ್ಸ್ ಹೇಳ್ತೀನಿ ಅಂತ. ಇದಕ್ಕೆ ಮುಂಚೆನೇ ಒಂದು ಶಾರ್ಟ್ಕಟ್ ಹೇಳಿದ್ವಿ. ವಿ ನೋ ದಟ್ ಶಾರ್ಟ್ಕಟ್. ಯಾವುದು ಶಾರ್ಟ್ಕಟ್ಟು? ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ. ಸೊ ಇಲ್ಲಿ ಡಿಟರ್ಮಿನೆಂಟ್ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಿ ವಾಂಟ್ ಟು ಫೈಂಡ್ ಔಟ್ ಡಿಟರ್ಮಿನೆಂಟ್ ಬಿ ವ್ಯಾಲ್ಯೂ. ಸೊ 2 1s 2 4s. ಸೊ ದ ರೈಟ್ ಆನ್ಸರ್ ಈಸ್ 4. ಎನಿ ಡೌಟ್ಸ್? ಪ್ಲೀಸ್ ಕಾಮೆಂಟ್. ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 3. ಸೊ ನಾನು ಆಗಲೇ ಹೇಳಿದೆ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮೀನ್ಸ್ ಡಿಟರ್ಮಿನೆಂಟ್ ಎ ಶುಡ್ ಬಿ ಈಕ್ವಲ್ಸ್ ಟು 0. ನಾವೀಗೇನು ಮಾಡಬೇಕು, ಇದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಇದು ಡಿಟರ್ಮಿನೆಂಟ್ ವ್ಯಾಲ್ಯೂನ ಈಕ್ವಲ್ಸ್ ಟು 0 ಮಾಡಬೇಕು. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಹಾಗಾದರೂ ಮಾಡ್ಬೋದು, ಆರ್ ಎಲ್ಸ್ ನಾವು ಟ್ರೈ ಮಾಡ್ಬೋದು ಒಂದೊಂದು ವ್ಯಾಲ್ಯೂನ ಹಾಕ್ಕೊಂಡು ಡಿಟರ್ಮಿನೆಂಟ್ನ. ಸೊ ಬೆಸ್ಟ್ ಅಂದರೆ ಡಿಟರ್ಮಿನೆಂಟ್ನ ನೀವು ಫೈಂಡ್ ಔಟ್ ಮಾಡ್ಕೊಬೇಡಿ. ಸೊ ದಿಸ್ ಇಸ್ ಪ್ಲಸ್ ಮೈನಸ್ ಪ್ಲಸ್ ರೂಲ್ ಯೂಸ್ ಮಾಡ್ಕೊಳ್ಳಿ. ಸೊ ಇದು 1 ಇಂಟು ಎಕ್ಸ್ ಮೈನಸ್ 1 ಮೈನಸ್ 2 ಇಂಟು ಫಸ್ಟ್ ರೋ ಡಿಲೀಟ್, ಸೆಕೆಂಡ್ ಕಾಲಮ್ ಡಿಲೀಟ್. ಸೊ ಉಳಿದಿರೋದು 1 ಇಂಟು 1 ಆಗುತ್ತೆ, ಮೈನಸ್ 1 ಇಂಟು 2 ಮೈನಸ್ 2 ಆಗುತ್ತೆ, ಮೈನಸ್ 1 ಇಂಟು ಲಾಸ್ಟ್ ಡಿಲೀಟ್ ಫಸ್ಟ್ ರೋ ಥರ್ಡ್ ಕಾಲಮ್, ಉಳಿದಿರೋದು 1 ಮೈನಸ್ 2x. ಇದನ್ನು ನಾವು ಈಕ್ವಲ್ಸ್ ಟು 0 ಮಾಡ್ಕೋಬೇಕು.
ಇಲ್ಲಿ 1 into x ಆಗುತ್ತೆ -1. So this is -1, minus into minus plus, 2 into 1 2. Here it is minus into minus, -1, minus into minus plus 2x is equals to 0. So final ಏನು ಉಳಿತಾ ಇದೆ? So plus 2 minus 2 cancels. So 2x plus x, 3x equals to 0. So x value equals to 0. So ನಮಗೆ x value 0 ಬರ್ತಾ ಇದೆ. So right option is option B. Option B. So shall move on to next question. So another easy question. ನೋಡಿ, ಈ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ we should know the technique or shortcut method. Adjoint A formula ಏನಂದ್ರೆ determinant of adjoint A is equals to determinant A power n minus 1. Now we have to find out determinant of this matrix. So very simple, 5 5s are, it is 25. So it is 2 cross 2. So order is 2. So power 2 minus 1. Now we got answer 25. So the right answer is 25. I hope you understand, right? ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋಂಥ ಶಾರ್ಟ್ಕಟ್ಸು ಗೊತ್ತಿದ್ರೆ ಸೊ ಈಸಿಲಿ ಯು ಕ್ಯಾನ್ ಡೂ ಆನ್ಸರ್ಸ್ ಫಾರ್ ಆಲ್ ದ ಕ್ವಶನ್ಸ್. ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಈ ಥರ ಕ್ವಶನ್ಸ್ ಬಂದರೆ ವೆರಿ ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ ಹೇಳಿ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ ನೋಡಿ. ಸೊ ಎಕ್ಸ್ ಸ್ಕ್ವೇರ್ ಬರೋದ್ರಿಂದ ಆನ್ಸರ್ ಡೆಫಿನೆಟಾಗಿ ನಮ್ಮ ಪ್ಲಸ್ ಆರ್ ಮೈನಸ್ಸೇ ಬರಬೇಕು. ಆಪ್ಷನ್ ಡಿ ಕರೆಕ್ಟಾಗಿರುತ್ತೆ. ಸೊ ಇದು ವೆರಿ ಈಸಿ ಆ್ಯಂಡ್ ಸಿಂಪಲ್ ಥಿಂಗ್. ಸೊ ನಿಮ್ಗೆ ಇನ್ನೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಥರ ಕ್ವಶನ್ಸ್ ಬಂದಾಗ ಆನ್ಸರ್ ಯಾವಾಗಲೂ ಪ್ಲಸ್ ಆರ್ ಮೈನಸ್ಸೇ ಬರಬೇಕು. ನಿಮಗೇನಾದರೂ 2 ಪ್ಲಸ್ ಆರ್ ಮೈನಸ್ ಆನ್ಸರ್ಸ್ ಇದ್ದರೆ ಹೇಗೆ ಮಾಡಬೇಕಂತ ನೆಕ್ಸ್ಟ್ ಕ್ವಶನಲ್ಲಿ ಹೇಳ್ಕೊಡ್ತೀನಿ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಈಸಿ. ಆಲ್ರೆಡಿ ಹೇಳಿದ್ದೀವಿ, ದಿಸ್ ಫಾರ್ಮುಲಾ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಫಾರ್ಮುಲಾ ದಟ್ ಈಸ್ 1 by ಡಿಟರ್ಮಿನೆಂಟ್ ಎ ಅಂತ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಮಗೆ ಡೆಫಿನೆಟಾಗಿ ವೆರಿ ಈಸಿ ಇರುತ್ತೆ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 4. ಸೊ ದಯಮಾಡಿ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್. ಸೊ ಈ ಕ್ವಶನ್ ಆಯಿತು, ಮುಂದಕ್ಕೆ ಹೋಗೋಣ. ಸಿ ದಿಸ್ ಕ್ವಶನ್ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅನ್ಸ್ಬೋದು, ಬಟ್ ಈ ಕ್ವಶನ್ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ಶಾರ್ಟ್ಕಟ್ ಟೆಕ್ನಿಕ್ಸ್. ವಾಟ್ ಇಸ್ ದಟ್? ಡಿಟರ್ಮಿನೆಂಟ್ ಎ ಆಫ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ. ಸೊ ಸಿಮಿಲರ್ಲಿ ಇಲ್ಲೇನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಇದನ್ನು ನಾನು ಏನಂತ ಬರೀಬೋದು? ಐ ಕ್ಯಾನ್ ರೈಟ್ ಲೈಕ್ ದಿಸ್, ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಸೊ ಏನಂತ ಬರೀಬೋದು? ಸ್ವಲ್ಪ ಸ್ಪೇಸ್ ಸಾಕಾಗಲಿಲ್ಲ, ಇಲ್ಲಿ ಬರೀತೀನಿ ನೋಡಿ, ಎ ಇಂಟು ಅಡ್ಜಾಯಿಂಟ್ ಎ. ಸೊ ಇದನ್ನೇಂತ ಬರೀಬೋದು ನಾನು? ಬೈ ಯೂಸಿಂಗ್ ದಿಸ್ ಫಾರ್ಮುಲಾ, ವೆರಿ ಸಿಂಪಲ್, ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಸೊ ನೆಕ್ಸ್ಟ್ ಏನಾಗುತ್ತೆ ಈಗ? ಸೊ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ದೆ ಗಿವನ್ 5. ಇಲ್ಲಿ ಆಲ್ರೆಡಿ 3 ಕ್ರಾಸ್ ಹೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಅಂದರೆ ಡಿಟರ್ಮಿನೆಂಟ್ ಎ ಸ್ಕ್ವೈರ್. ಓಕೆ, ಸೊ ಐದರ್ ಯು ರೈಟ್ ದಿಸ್ ಆಲ್ಸೋ ಡಿಟರ್ಮಿನೆಂಟ್ ಎ, ನೋ ಪ್ರಾಬ್ಲಮ್. ಸೊ ಫೈನಲ್ ಆನ್ಸರ್ ನಮ್ಗೆ ಏನು ಸಿಗ್ತಾ ಇದೆ? ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ದೆ ಗಿವನ್ ಹೌ ಮಚ್? ದಟ್ ಈಸ್ 5. ಇಟ್ ಈಸ್ 5 ಕ್ಯೂಬ್. ಆನ್ಸರ್ 125. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸಿಂಪಲ್ಲು, ಎ ಇಂಟು ಅಡ್ಜಾಯಿಂಟ್ ಎ ಇದೆ, ಅದೇನಂತ ಬರ್ಕೋಬೋದು? ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಡಿಟರ್ಮಿನೆಂಟ್ ಎ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಬಟ್ ಅಡ್ಜಾಯಿಂಟ್ ಎ ಇದು ಹೇಗೆ ಬಂತು 2 ಅಂದರೆ ಇಟ್ಸ್ n-1. ಆರ್ಡರ್ ಇಸ್ 3, that is n minus 1. So which is 2. Like that we got this. I hope ಎಲ್ಲರಿಗೂ ಇದು ಅರ್ಥ ಆಯ್ತು ಅನ್ಸುತ್ತೆ. We'll move on to next question. ಸೊ ಒನ್ ಮೋರ್ ಈಸಿ ಕ್ವಶನ್, ಆಗಲೇ ಹೇಳ್ದಲ್ವಾ? ಸೊ ನಮಗೆ ತುಂಬ ಯೂಸ್ ಆಗೋಂಥದ್ದು ದಿಸ್ ಒನ್, ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ. ಸಿಮಿಲರ್ಲಿ ಇದನ್ನೇನಂತ ಬರೀಬೋದು? ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ ಡ್ಯಾಶ್.
ಸೊ ಆಗಲೇ ನಾನು ಹೇಳಿದೆ ಲಾಸ್ಟಲ್ಲಿ ನಿಮ್ಗೊಂದು ಶಾರ್ಟ್ಕಟ್ ಕೊಟ್ಟಿದ್ದೆ. ಟ್ರಾನ್ಸ್ಪೋಸು ಮತ್ತು ಎ ಅದರದ್ದು ಡಿಟರ್ಮಿನೆಂಟ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಡಿಟರ್ಮಿನೆಂಟ್ ಎ ದೆ ಗಿವನ್ 8, ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ 8. ಸೊ ಟೋಟಲ್ ಆನ್ಸರ್ 64. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಒನ್ ಮೋರ್ ಈಸಿ ಕ್ವಶನ್ ಇದು. ಸೊ ಈಸಿ, ಇದು ಫಾರ್ಮುಲಾ ಗೊತ್ತಿದೆ. ಇದು 2x2 ಇದೆ. ಸೊ ಎನ್ ವ್ಯಾಲ್ಯೂ 2 ಬರುತ್ತೆ, ಕೀಪ್ ಇಟ್ ಇನ್ ಮೈಂಡ್. ಸೊ ಇದು 2 ಇಂಟು ಎ ಇಸ್ ಈಕ್ವಲ್ಸ್ ಟು 2 ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ಇಲ್ಲಿ 2 ಪವರ್ ಎನ್ ವ್ಯಾಲ್ಯೂ ಇಸ್ 2. ಸೊ ಇಂಟು ಎ. ಸೊ ಟೋಟಲ್ 2 ಸ್ಕ್ವೇರ್ ಮೀನ್ಸ್ 4. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನಾನು ಸಿಂಪಲಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಅರ್ಥ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಡೆಫಿನೆಟಾಗಿ ಶೇರ್ ಮಾಡಿ. ನೋಡಿ ಅನದರ್ ಸೇಮ್, ನಾನು ಆಗಲೇ ಹೇಳಿದೆ ಈ ಥರ ಕ್ವಶನ್ ಬಂದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ, ಎಕ್ಸ್ ಇಂಟು ಎಕ್ಸ್. ಡಿಟರ್ಮಿನೇಟ್ ಕ್ವಶನ್ ಬಂದಾಗ ಡೆಫಿನೆಟಾಗಿ ಆನ್ಸರ್ ಏನಾಗಿರಬೇಕು, ಪ್ಲಸ್ ಆರ್ ಮೈನಸ್ ಆಗಿರಬೇಕು. ಇದಕ್ಕೆ ರೈಟ್ ಆನ್ಸರ್ ಎ. ನಿಮ್ಗೆ ಯಾವುದೇ ಕಾರಣಕ್ಕೂ ಆ ಥರ ಡಬಲ್ ಆನ್ಸರ್ಸ್ ಕೊಟ್ಟಿರಲ್ಲ. ಇಲ್ಲಿ ನಾವು ಇನ್ನೊಂದು ಥರ ಗೆಸ್ ಮಾಡ್ಬೋದು. ನೋಡಿ ಈ 3 ಆನ್ಸರ್ಸು ಸೇಮ್ ಇದೆ, ಸರಿನಾ? ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಸೊ ಫೈನಲ್ ಆನ್ಸರ್ ನಮ್ಗೆ ಏನು ಬರಬೇಕಾಗುತ್ತೆ, ಪ್ಲಸ್ ಆರ್ ಮೈನಸ್ 2√2. ಇಟ್ಸ್ ವೆರಿ ಈಸಿ ಕ್ವಶನ್, ನೀವೆಲ್ಲರೂ ಸಾಲ್ವ್ ಮಾಡ್ಬೋದು. ಈ ಥರ ಕ್ವಶನ್ಸ್ ಬಂದಾಗ ಪ್ಲಸ್ ಆರ್ ಮೈನಸ್ ಇದೆಯಲ್ಲ, ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಅಗೈನ್ ಈಸಿ ಕ್ವಶನ್, ಬಟ್ ಡಿಫ್ರೆಂಟಾಗಿ ಕೇಳಿದ್ದಾನೆ ಅಷ್ಟೇ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಪವರ್ ಎನ್ ಮೈನಸ್ 1. ಕೀಪ್ ಇಟ್ ಇನ್ ಮೈಂಡ್, ಯುವರ್ ಎನ್ ಈಸ್ 3. ಸೊ ಇದೇನಾಗುತ್ತೆ, ಡಿಟರ್ಮಿನೆಂಟ್ ಎ ಪವರ್ ಎನ್ ಮೈನಸ್ 1, 3 ಮೈನಸ್ 1 2 ಆಗುತ್ತೆ. ಸೊ ನಮಗೇನು ಉಳ್ಕೊಳ್ಳುತ್ತೆ, ಡಿಟರ್ಮಿನೆಂಟ್ ಎ ಸ್ಕ್ವೇರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಆಲ್ರೆಡಿ ಇದನ್ನ ಸಾಲ್ವ್ ಮಾಡಿದ್ದೀವಿ. ನೀವು ಸೇಮ್ ಅಗೈನ್ ಸೇಮು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಫಾರ್ಮುಲಾ 1 ಬೈ ಡಿಟರ್ಮಿನೆಂಟ್ ಎ. ಸೊ ಇದು ವೆರಿ ಸಿಂಪಲ್, 1 ಬೈ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಆಲ್ರೆಡಿ ಗಿವನ್, ಇಟ್ಸ್ ಫೈನ್. ಇದು ಎಲ್ಲರೂ ಈಸಿಯಾಗಿ ಮಾಡ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ವಾಚಿಂಗ್ ದಿಸ್ ಒನ್. ಕೀಪ್ ಇಟ್ ಇನ್ ಮೈಂಡ್, ಡೆಫಿನೆಟಾಗಿ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನೀವು 2026 ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 4ನ ಈಸಿಯಾಗಿ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್.